ಚೆನ್ನಮ್ಮ ತಾಯಿ ನಮ್ಮ ಮನೆಯ ದೇವತೆ ಇದ್ದಂತೆ. ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮ ಆದರ್ಶ ದಂಪತಿ ಅಶ್ವವೇಗಕ್ಕೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೆನ್ನಮ್ಮ ತಾಯಿ ಮನೆಯ ದೇವತೆ ಇದ್ದಂತೆ, ಅವರು ಎಲ್ಲರೂ ದೇವತೆ ಅಮ್ಮ ಅಂತಾನೆ ಕರೆಯೋದು. ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮ ಆದರ್ಶ ದಂಪತಿಗಳು ಹೌದು. ಅಶ್ವವೇಗಕ್ಕೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕನಾದಾಗ ಆಶೀರ್ವಾದ ಪಡೆಯಲು ಹೋಗಿದ್ದೆ. ಆಗ ಗೌಡ್ರು ಹಾಗೂ ಚೆನ್ನಮ್ಮ ಜೊತೆ ಊಟ ಮಾಡಿದ್ದೆ. ಇದು ನನ್ನ ಜೀವನದ ಮರೆಯಲಾಗದ ಅದ್ಭುತ ಕ್ಷಣ ಅಂತ ಚೆನ್ನಮ್ಮ ತಾಯಿಯ ನೆನೆದು ಸ್ವರೂಪ್ ಪ್ರಕಾಶ್ ಭಾವುಕರಾಗಿದ್ದಾರೆ. ನನ್ನ ಮದುವೆಗೆ ಬರಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಬಳಿಕ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡಿದ್ರು ಚೆನ್ನಮ್ಮ ಅವರು. ಈಗ ಅವರ ಅಗಲಿಕೆ ನನಗೆ ತುಂಬಾ ದುಃಖ ತಂದಿದೆ ಅಂತ ಸ್ವರೂಪ್ ಪ್ರಕಾಶ್ ಭಾವುಕರಾಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿ ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳಿಗೆ ಅರ್ಧನಹಳ್ಳಿ ಸಮೀಪದ ಜಾಗದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಜಾಗದಲ್ಲಿ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೂ ಮತ್ತು ಗೌಡರ ಕುಟುಂಬಕ್ಕೂ ಬಹಳ ವರ್ಷಗಳ ಒಡನಾಟ. ಈ ಸಂದರ್ಭದಲ್ಲಿ ಏನ್ ಹೇಳಿಕೆ? ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ರಾಜಕೀಯ ಪ್ರಾರಂಭದಿಂದಲೂ ಕೂಡ ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮನವರ ಅವರ ಒಂದು ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದರು ಮತ್ತು ಅವರು ಕೂಡ ಒಂದು ಸುಪುತ್ರರಾಗಿ ಅವ್ರ ಕುಟುಂಬಕ್ಕೂ ಕೂಡ ಬಹಳ ಪ್ರೀತಿಯನ್ನ ಚೆನ್ನಮ್ಮನವರು ಕೂಡ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಕೂಡ ಇತ್ತು. ಹಾಗಾಗಿ ಒಂದು ಅವಿನಾಭಾವ ಸಂಬಂಧ ನಮ್ಮ ಮತ್ತು ದೇವೇಗೌಡರು ಕುಟುಂಬಕ್ಕೂ. ಬಹಳ ದುಃಖದ ಸಂಗತಿ ಇವತ್ತು ಚೆನ್ನಮ್ಮನವರು ನಮ್ಮನ್ನ ಅಗಲಿರುವಂಥದ್ದು ಬಹಳ ಬೇಸರ ಆಗುತ್ತೆ. ನೀವು ಕೂಡ ಬಾಲ್ಯದಿಂದ ಅವರ ಒಡನಾಟದಲ್ಲಿದ್ದವರು ಸರ್. ಬಾಲ್ಯದಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಿದ್ರು ಮತ್ತು ನೀವು ಶಾಸಕರಾದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಣ್ತಾ ಇದ್ರಿ ಚೆನ್ನಮ್ಮನವರು? ನಮ್ಮ ತಂದೆಯವರಿಗೆ ಬಹಳ ಅಚ್ಚುಮೆಚ್ಚಿನ ಮಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ತಂದೆ ಪ್ರತಿನಿತ್ಯ ಯಾವಾಗ್ಲೂ ಕೂಡ ದೇವೇಗೌಡರು ಮನೆಗೆ ಹೋದಂತ ಸಂದರ್ಭದಲ್ಲಿ ಚೆನ್ನಮ್ಮನವರು ಬಾ ಪ್ರಕಾಶ್ ತಿಂಡಿ ಮಾಡಿ ಊಟ ಮಾಡೋದು ಬಹಳ ಪ್ರೀತಿಯಿಂದ, ಅದೇ ನಿಮ್ಮ ತಾಯಿ ಕೂಡ ಬಹಳಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು. ನಾನು ಕೂಡ ಶಾಸಕನಾಗಿ ಅವರ ಆಶೀರ್ವಾದ ಪಡೆಯ ಹೋಗೋ ಸಂದರ್ಭದಲ್ಲೂ ಕೂಡ ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಮಾತಾಡಿಸಿ, ನಾನು ಅಂತಲ್ಲ, ಯಾರೇ ರಾಜಕಾರಣಿ ಅಂತಲ್ಲ, ರೈತಾಪಿ ವರ್ಗದವರು ಮತ್ತು ಹಾಸನ ಜಿಲ್ಲೆಯಿಂದ ಮತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಯಾರೇ ಕಾರ್ಯಕರ್ತರು ಕೂಡ ಅವ್ರಿಗೆ ಔಪಚಾರಿಕವಾಗಿ ಕಾಣುವಂಥದ್ದು, ಪ್ರೀತಿಯಿಂದ ಮಾತಾಡ್ಸಂತ, ಯಾರೇ ಹೋದ್ರು ಕೂಡ ಹಾಸನದಲ್ಲಿ ಮಳೆ ಆಗಿದೆಯಾ ಅಂತ ಅದ್ರ ಮೊದಲನೇ ಮಾತೇ ಶುರು ಮಾಡ್ತಿದ್ದು. ಕೆಲವೊಂದ್ ಕಡೆ ರೈತರು ಕಂಡ್ರು ಮತ್ತು ಯಾರೇ ಕಂಡ್ರು ಕೂಡ ಬಹಳ ಪ್ರೀತಿ ಅವ್ರಿಗೆ. ನಾನು ಕೂಡ ಮದುವೆ ಆಗಂತ ಸಂದರ್ಭದಲ್ಲಿ ಮದುವೆಗೆ ಬರಕಾಗಿಲ್ಲ, ಅವ್ರ ಆಶೀರ್ವಾದ ಪಡೆಯಕ್ಕೆ ಹೋದಾಗಲೂ ಕೂಡ ನನಗೆ ಮತ್ತು ನನ್ನ ದಂಪತಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸಿ ಊಟನೂ ಮಾಡಿಸಿ ಎಲ್ಲ ಬಹಳ ಪ್ರೀತಿಯಿಂದ ಕಾಣುವಂಥದ್ದು. ಎಲ್ಲ ಒಂದ್ ಕಡೆ ಇವತ್ತು ಅವರ ಎಲ್ಲ ನಾವು ಅಗಲಿದ್ದೇವೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿಗೆ ತಮಗೆ ಗೊತ್ತಿದೆ ಅವರ ಒಂದು ದಾಂಪತ್ಯ ಜೀವನ ಯಾವ ರೀತಿ ಸಾಗಿಸ್ತಿದ್ರು ಅಂತ. ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರು ಅವರು. ಹಾಗಾಗಿ ಒಂದು ಆದರ್ಶ ದಂಪತಿಗಳಾಗಿ ಅವರು ಹೊರಹೊಮ್ಮಿದ್ರು. ಭಗವಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರಿಗೆ ಒಂದು ದುಃಖವನ್ನು ಭರಿಸುವಂತ ಶಕ್ತಿ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮತ್ತು ಚೆನ್ನಮ್ಮನವ್ರನ್ನ ಯಾವ್ದಾದ್ರು ಒಂದು ಒಡನಾಟದ ಸಂದರ್ಭವನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ? ನಾನು ಒಂದು ನನ್ನ ಶಾಸಕನಾಗ ಒಂದು ಗೆದ್ದಂತ ಸಂದರ್ಭ ಆಶೀರ್ವಾದ ಪಡೆಯಕ್ಕೆ ಹೋದಾಗ ದೇವೇಗೌಡರಪ್ಪಾಜಿ ಅವರು ಮತ್ತು ಮಧ್ಯಾಹ್ನದ ಸಮಯ ಊಟ ಮಾಡೋದ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಪ್ಪಾಜಿ ಅವರು ಚೆನ್ನಮ್ಮನವ್ರನ್ನ ಕರೆಸಿ ಅವರ ಒಂದು ಜೊತೆಯಲ್ಲಿ ಅವರು ಕೂಡ ಪ್ರತಿನಿತ್ಯ ಅವ್ರ ಮನೇಲಿ ಇದ್ದಂತ ಸಂದರ್ಭದಲ್ಲಿ ಒಟ್ಟಿಗೆ ಊಟ ಮಾಡೋದೊಂದು ಸಂಪ್ರದಾಯ. ಅದೇ ರೀತಿ ನನ್ನನ್ನು ಕೂಡ ಆ ಒಂದು ಸಮಯದಲ್ಲಿ ನನ್ನನ್ನು ಜೊತೆಲಿ ಕೂರಿಸ್ಕೊಂಡು ಬಾ ನೀನು ಕೂಡ ಊಟ ಮಾಡ್ಬೇಕು ಜೊತೆಲಿ ಅಂತ ಒಂದು ಊಟ ಮಾಡಿಸಿದ್ ಬಹಳ ನನಗೆ ಇವತ್ತು ಕೂಡ ಅದೊಂದು ಮರೆಯಲಾಗಿರೋ ನೆನಪು. ಕೆಲವೊಂದ್ ಕಡೆ ಅದೃಷ್ಟ ನನ್ನ ಅಂತಾನು ಕೂಡ ಭಾವಿಸ್ತೀನಿ. ಅಂತ ಒಂದು ಅವರ ಒಂದು ಆಶೀರ್ವಾದದಿಂದ ನಮ್ಮ ಕುಟುಂಬ ಇವತ್ತು, ನಮ್ಮ ಪಾಲಿಗೆ ಇವತ್ತು ಚೆನ್ನಮ್ಮನವರು ನಮ್ಮ ಕುಟುಂಬಕ್ಕೆ ದೇವತೆ ಅಂದ್ರೆ ತಪ್ಪಲಾಗದು. ನಮ್ಮ ತಂದೆಯವ್ರಿಗೂ ಕೂಡ ಎಚ್.ಎಸ್. ಪ್ರಕಾಶ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗೋ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ರಾಜರಾಜೇಶ್ವರಿ ದೇವಿಗೆ ಒಂದು ಅರ್ಕೆಯನ್ನ ಕಟ್ಟಿ ನಮ್ಮ ತಾಯಿಯವ್ರನ್ನು ಕೂಡ ಕರ್ಕೊಂಡೋಗಿ ಅರ್ಕೆಯನ್ನ ತೀರ್ಸುವಂತ ಒಂದು ಕೆಲಸ ಮಾಡಿದ್ರೆ ಬಹಳ ಪ್ರೀತಿ ನಮ್ಮ ಕುಟುಂಬದ ಮೇಲೆ. ನಾವು ಕೆಲವೊಂದು ದೇವತೆಯನ್ನ ಕಳ್ಕೊಂಡಂತ ಒಂದು ದುಃಖ ನಮ್ಗೆ ನಮ್ಮ ಕುಟುಂಬಕ್ಕೂ ಕೂಡ. ಇದಿಷ್ಟು ಶಾಸಕ
ಸ್ವರೂಪ್ ಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಹಾಸನ. ಅಂದರೆ ಶಾಸಕರಂತ ಸ್ವರೂಪ್ ಪ್ರಕಾಶ್ ಅವರು ಕೂಡ ಮಾತನಾಡಿದರು. ಅಂದರೆ ಈ ಪ್ರತಿಯೊಬ್ಬರು ಕೂಡ ಚೆನ್ನಮ್ಮ ಬಗ್ಗೆ ಯಾರು ಮಾತಾಡ್ತಾರೆ ಅಲ್ಲ, ಎಲ್ಲರೂ ಕೂಡ ಹೇಳುವಂಥದ್ದು ಅವರ ತಾಯಿಯ ಪ್ರೀತಿಯನ್ನು ಕೊಡ್ತಿದ್ರಲ್ಲ ಎಲ್ರಿಗೂ ಕೂಡ, ಎಲ್ಲರನ್ನೂ ಕೂಡ ಸಮನಾಗಿ ನೋಡುವಂಥ ಭಾವನೆ. ಮನೆಗೆ ಯಾರೇ ಶತ್ರುನೇ ಹೋಗಲಿ ಅವ್ರಿಗೂ ಕೂಡ ಅನ್ನ ಹಾಕಿ ಕಳಿಸುವಂಥವ್ರು ಅಂಥ ತಾಯಿ ಚೆನ್ನಮ್ಮ. ಈ ಗುಣ ಎಲ್ಲರಲ್ಲೂ ಕೂಡ ಬರಲ್ಲ. ಆ ದೊಡ್ಡತನ ಇದೆಯಲ್ಲ, ಆ ದೊಡ್ಡತನ, ದೊಡ್ಡ ಗುಣ ಪ್ರತಿಯೊಬ್ಬರು ಕೂಡ ಅಮ್ಮ ಅನ್ನೋದೇ ಮಾತಾಡೋದಿಲ್ಲ. ಆ ರೀತಿಯಾಗಿ ಚೆನ್ನಮ್ಮ ಅವರು ನಡ್ಕೊಂಡು ಬಂದಂಥ ಹಾದಿ, ಬೆಳೆದಂಥ ರೀತಿ, ಮಾಡಿದಂಥ ಸಾಧನೆಗಳು, ಕೊಟ್ಟಂಥ ಕೊಡುಗೆಗಳು ಒಂದಾ ಎರಡ, ಒಂಚೂರು ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತ.